ದೀನ ದಲಿತರ ಬಂಧು ಜನಮೆಚ್ಚಿದ ನಾಯಕ ಅಗಲಿದ ನಾಯಕ ಡಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಸುಧಾಕರ್ ಅಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಶಾಸಕರಾದ ಟಿ ರಘುಮೂರ್ತಿಯವರು ಮಾತನಾಡಿ, ಸಚಿವರು ಹಾಗೂ ನಾನು ಅಣ್ಣ ತಮ್ಮಂದಿರಂತೆ ಇದ್ವಿ. ಸಣ್ಣ ಪುಟ್ಟ ಮನಸ್ತಾಪ ಇದ್ದರೂ ಅವರು ನನ್ನ ಅಣ್ಣ ಸಹೋದರರ ಸಂಬಂಧ ಎಂದು ಕಣ್ಣೀರು ಸುರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ, ಕೆಸಿ ವೀರೇಂದ್ರ ಪಪ್ಪಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಾಜ್ಪೀರ್, ಹಿರಿಯ ಮುಖಂಡರಾದ ಟಿ ಪ್ರಭುದೇವ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ, ಶಶಿಧರ್, ಮೈಲಾರಪ್ಪ, ಪ್ರಕಾಶ್ ಮೂರ್ತಿ, ಮಹಿಳಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಗೂ ಇತರೆ ಅಭಿಮಾನಿಗಳು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾನು ಶಾಸಕನಾಗಬೇಕಂತ ಬಯಸ್ತೆ. ಅವತ್ತಿಂದನೂ ಕೂಡ ನನಗೆ ಅವರಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ನಮ್ಮ ಆತ ಸಂಬಂಧ ಒಂದು ಸಹೋದರನ ಸಂಬಂಧ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಗಳಿದ್ರು ಕೂಡ ಭಿನ್ನಾಭಿಪ್ರಾಯ ಇರ್ತದೆ. ಆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು. 2008ರಲ್ಲಿ ನಾನೇನು ಶಾಸನ ಆಗ್ಬೇಕಂತ ಇಲ್ಲಿ ಬಂದೆ. ಅವತ್ತಿನಿಂದನೂ ಕೂಡ ನಮ್ಮ ಬಾಬು ರೆಡ್ಡಿ ನನ್ನ ಜೊತೆನೇ ಇದ್ದಾನೆ. ಅವತ್ತಿನಿಂದನೂ ಕೂಡ ಏನು ಶಾಸನ ಆಗಬೇಕು, ಅವಾಗ ಇಲ್ಲಿ ಅವರು 2004ರಿಂದ 2008ರವರೆಗೂ ಶಾಸಕರಾಗಿದ್ದರು. ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ಬಯಸಿದಾಗ ಅವರ ಸಪೋರ್ಟು ನಮಗೆ ಬೇಕು ಅಂತ ಹೇಳಿ, ಯಾಕಂದರೆ ನಮ್ಮ ದಿವಂಗತ ಅಶ್ವಥ್ ರೆಡ್ಡಿ ಅವರು ನಿಮಗೆಲ್ಲ ಗೊತ್ತಿದೆ, ಜಗಳೂರು ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂಥವರು. ಅವ್ರ ಜೊತೆ ಒಡಗೂಡಿ ಅವ್ರನ್ನ ಭೇಟಿಯಾಗೋದಕ್ಕೆ 4ನೇ ಜಾತ್ರೆ, ತಿಪ್ಪೇರುದ್ರ ಸ್ವಾಮಿ ಜಾತ್ರೆ, ಅವತ್ತು ನಮ್ಮ ಗುಂಡಪ್ಪ ಶ್ರೀನಿವಾಸ್ ಇಲ್ಲ, ಇಲ್ಲಿ ಗುಂಡಪ್ಪ ಶ್ರೀನಿವಾಸ್ ಅಂತ ನಮ್ಮ ಶ್ರೀನಿವಾಸ್ ಇಲ್ಲ, ಅವರು ನಮ್ಮ ಶ್ರೀನಿವಾಸ್ ಜೊತೆ ಸೇರಿ ಅವರನ್ನು ಭೇಟಿಯಾಗಕ್ಕೆ ಇಲ್ಲಿ ಚಳ್ಳಕೆರೆಗೆ ಬಂದ್ವಿ. ಆಮೇಲೆ ಹಿರಿಯೂರಿಗೆ ಹೋದ್ವಿ. ಆಮೇಲೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ರು. ಅವತ್ತು ಅವರ ಮೊದಲನೇ ಭೇಟಿ. ಅವತ್ತಿನಿಂದ ಹಿಡಿದು ಏನು ಮೊನ್ನೆ ನಿಧನವಂತರವರು 9ನೇ ತಾರೀಕು ರಾತ್ರಿ ಅಲ್ಲಿವರೆಗೂ ಕೂಡ ಅವ್ರ ಜೊತೆ ನಮ್ಮದು ಒಡನಾಟ, ಅವ್ರ ಜೊತೆನೇ ಇದ್ದಂಥದ್ದು. ರಾಜಕೀಯದಲ್ಲಿ ಈಗಾಗಲೇ ಅವರು 4 ಬಾರಿ ಶಾಸಕರಾಗ್ತಾರೆ. ಚಳ್ಳಕೆರೆನಲ್ಲಿ 1 ಬಾರಿ, ಹಿರಿಯೂರಲ್ಲಿ 3 ಬಾರಿ ಶಾಸಕರಾಗಿ ಈ ಕರ್ನಾಟಕ ರಾಜ್ಯವನ್ನು 2 ಬಾರಿ ಸಚಿವರಾಗಿ ಪ್ರತಿನಿಧಿಸ್ತಾರೆ. ಖಂಡಿತವಾಗ್ಲೂ ಈಗಾಗಲೇ ಎಲ್ಲರೂ ಹೇಳಿದ್ರು, ಆಂಜನೇಯಣ್ಣವ್ರು ಹೇಳಿದ್ರು, ನಮ್ಮ ಪ್ರಸಾದ್ ಎಲ್ಲರೂ ಹೇಳಿದಂತೆ ಬೇಕಾದ್ರೆ ನಮ್ಮ ರಘುಮೂರ್ತಿ ಅಣ್ಣಂಗೆ ಬಹಳ ಸಂತೋಷದಿಂದ ಹ್ಯಾಟ್ರಿಕ್ ಹೀರೋ ಅಂತ ನಾನು ಕರೆದು ಹೋಗಿರುವಂಥ ವೇದಿಕೆ ಇದು. ಅಂಥ ವೇದಿಕೆಯ ಮೇಲೆ ನಾನಿವತ್ತು ಸುಧಣ್ಣನವರ ಬಗ್ಗೆ, ಅವರ ಸಾವಿನ ನುಡಿ ನಮನವನ್ನ ಮಾತಾಡೋದಕ್ಕೆ ಬಹಳಷ್ಟು ನೋವಾಗುತ್ತೆ. ಬಹಳಷ್ಟು ವೇದಿಕೆಗಳಲ್ಲಿ ನಾವು ಮಾತಾಡಿರುವಂಥದ್ದಾಗಿದೆ. ಆದರೆ ಇವತ್ತು ನಾವು ಇಂಥ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಬಹಳ ನೋವಾಗುತ್ತೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟೊತ್ತು ಬಹಳಷ್ಟು ಎಲ್ಲರೂ ಮಾತಾಡಿದ್ರು, ಅವರ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಿದ್ರು. ನಾನು ವೈಯಕ್ತಿಕವಾಗಿ ಅವರು ಒಬ್ಬ ಸಚಿವರು, MLA ಅವರು ಅನ್ನೋದಕ್ಕಿಂತ ಜಾಸ್ತಿ ನನ್ನ ಮನೆಯವರು ಸುಧಣ್ಣವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋವಂಥದ್ದು ನಾನು ಮನಸ್ಪೂರ್ವಕವಾಗಿ ಈ ವಿಚಾರದಲ್ಲಿ ನಾನು ಹೇಳ್ಬೇಕಾಗ್ತದೆ. ಸಾಹೇಬ್ರು ಯಾವತ್ತೂ ಕೂಡ ಮನೆ ಹತ್ರ ಯಾರಾದರೂ ಕಷ್ಟ ಅಂತ ಬರಲಿ ಅವರನ್ನ ಬರೀ ಕೈಯಲ್ಲಿ ಕಳಿಸಿರುವಂಥವರೇ ಅಲ್ಲ. ಅಷ್ಟು ಸೇವಾ ಮನೋಭಾವನೆ. ನಾವು ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ DK ಸಾಹೇಬ್ರು ಉಪಮುಖ್ಯಮಂತ್ರಿಗಳನ್ನ ಹೋಗಿ ನಾವು ಭೇಟಿ ಆಗಿರುವಂಥದ್ದಿದೆ. ಅಷ್ಟು ಪರ್ಸನಲ್ ಆಗಿ ತಗೊಂಡು ನನ್ನ ಅಧಿಕಾರಾವಧಿಯಲ್ಲಿ ನಾವು ಭದ್ರೆಯ ನೀರನ್ನ ದುರ್ಗಕ್ಕೆ ಹರಿಸಲೇಬೇಕು ಅಂತ ಒಂದು ಸಂಕಲ್ಪವನ್ನ ನಮ್ಮ ಸಾಹೇಬರು ತಗೊಂಡಿದ್ರು. ಇವತ್ತು ನಾವು ನಮ್ಮ ರಘುಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ನಾವು ಇವತ್ತು ಅದನ್ನ ಮುಂದಿನ ದಿನಗಳಲ್ಲಿ ಭದ್ರೆಯ ನೀರನ್ನ ದುರ್ಗಕ್ಕೆ ಹರಿಸುವಂತ ಕೆಲಸ ಮಾಡಬೇಕು. ಯಾವತ್ತು ಭದ್ರೆಯ ನೀರು ದುರ್ಗಕ್ಕೆ ಹರಿಯುತ್ತೆ ಅವತ್ತು ನಮ್ಮ ಸುಧಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ನಮಗೆಲ್ಲರಿಗೂ ಮುಂದಿನ ಹಿರಿಯೂರಿನ ಚುನಾವಣೆ ಬಹಳ ಜವಾಬ್ದಾರಿಯುತ ಚುನಾವಣೆ.
ಹೇಗೆ ನೀವುಗಳೆಲ್ಲ ಚಳ್ಳಕೆರೆಯ ಚುನಾವಣೆಯನ್ನ ತಮ್ಮ ಮನೆ ಚುನಾವಣೆಯನ್ನ ರೀತಿಯಲ್ಲಿ ಮಾಡಿ MLA ಸಾಹೇಬರಿಗೆ ಯಾಟ್ರಿಕ್ 3rd ಟೈಮ್ ತಾವುಗಳೆಲ್ಲ ಗೆಲ್ಸಿದಿರ, ಅದೇ ರೀತಿ ಮುಂದೆ ಹಿರಿಯೂರಿನ ಚುನಾವಣೆಯಲ್ಲೂ ಕೂಡ ತಾವುಗಳೆಲ್ಲರೂ ಭಾಗವಹಿಸೋದ್ರ ಜೊತೆಗೆ ನಮ್ಮ ಅಭ್ಯರ್ಥಿಯನ್ನ ಅಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಗಳ ಮೇಲಿದೆ. ಇದನ್ನ ಈಗಿನಿಂದಲೇ ತಾವುಗಳು ಅದಕ್ಕೆ ತಯಾರಿ ನಡೆಸಬೇಕು ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ಇನ್ನು ಮುಂದಿನ ಜವಾಬ್ದಾರಿಯನ್ನ ಈಗ ಸುಧಣ್ಣನವರ ಸ್ಥಾನವನ್ನ ಸನ್ಮಾನ್ಯ ರಘುಮೂರ್ತಿ ಅಣ್ಣನವರು ತುಂಬ್ತಾರೆ ಅಂತ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ.